ನಟರ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತನಾಡ್ತಾರೆ? ನಾವು ಇಂಪಾರ್ಟೆಂಟ್ ಅಲ್ಲ ಅಂದ್ಮೇಲೆ ಆರಾಮಾಗಿರಿ. ನಟರ ಬಗ್ಗೆ ಮಾತನಾಡಿದಕ್ಕೆ ನಟ ಯಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಟರ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತನಾಡ್ತಾರೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ನಟ ಯಶ್. ನಾವು ಇಂಪಾರ್ಟೆಂಟೇ ಅಲ್ಲ ಅಂತ ಅಂದ ಮೇಲೆ ಯಾಕೆ ಮಾತನಾಡ್ತಾರೆ? ಆರಾಮಾಗಿರಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟರ ಬಗ್ಗೆ ಮಾತನಾಡಿದಕ್ಕೆ ನಟ ಯಶ್ ತಿರುಗೇಟನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಮ್ಮನ್ನ ಕಂಡ್ರಿಗೆ ಅವರಿಗೆ ಭಯ ಇದೆಯಾ? ನಾನೇನು ಅಷ್ಟು ಕೆಟ್ಟದಾಗಿದ್ದೀನ? ನಟರ ಬಗ್ಗೆ ಮಾತನಾಡಿದಕ್ಕೆ ನಟ ಯಶ್ ಈ ಮೂಲಕ ತಿರುಗೇಟನ್ನ ಕೂಡ ನೀಡಿದ್ದು, ಮಂಡ್ಯದಿಂದ ಒಂದು ಹೆಣ್ಣು ಮಗಳಿಗೆ ಅವಕಾಶ ಕೊಡಿ, ಎಲ್ಲರೂ ಸುಮಲತಾ ಅವರ ಅರ್ಹತೆ ನೋಡಿ ಮತ ಹಾಕಿ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅವರಿಗೆ ಉತ್ತರ ಕೊಡಿ ಅಂತ ಹೇಳಿ ಈಗಾಗಲೇ ಮಂಡ್ಯದ ಕಿರಗಂದೂರಿನಲ್ಲಿ ನಟ ಯಶ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸುಮಲತಾ ಅವರ ಅರ್ಹತೆಯನ್ನ ನೋಡಿ ನೀವು ಅವರಿಗೆ ವೋಟ್ ಮಾಡಿ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅವರಿಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ಈಗಾಗಲೇ ನಟ ಯಶ್ ಮಂಡ್ಯದ ಕಿರಗಂದೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಬರೀ ನಂಬಿಷನೇ ಮಾತಾಡ್ತಾ ಇದ್ದಾರೆ ಅವರು. ನಮ್ದು ಉಪಯೋಗ ಇಲ್ಲ ಆದ್ಮೇಲೆ ಆರಾಮಾಗಿರ್ಬೇಕು, ಅವ್ರು ಮನೆ ನಿದ್ದೆ ಮಾಡ್ಕೊಂಡು ಖುಷಿಯಾಗಿ ಬೇರೆ ಕೆಲಸಗಳು ನೋಡ್ಕೊಂಡು. ಅದಿದ್ಮೇಲೆ ನಿಮ್ ನೋಡಿದ್ರೆ ಅವ್ರಿಗೆ ಭಯ ಇದೆ ಅಂತ ಆಯ್ತಲ್ಲ. ನೀವೇನ್ ಅಷ್ಟು ಕೆಟ್ಟದಾಗಿದ್ದೀನಿ ನಾನು. ನೀವು ಪ್ರಚಾರ ಬಂದಿರೋದಕ್ಕೆ ಅವ್ರಿಗೆ ಭಯ ಇದೆ ಅಂತ ಆಯ್ತು. ಬರೀ ನಂಬಿಷನೇ ಮಾತಾಡ್ತಾ ಇದ್ದಾರೆ ಅವರು. ನಮ್ದು ಉಪಯೋಗ ಇಲ್ಲ ಆದ್ಮೇಲೆ ಆರಾಮಾಗಿರ್ಬೇಕು, ಅವ್ರು ಮನೆ ನಿದ್ದೆ ಮಾಡ್ಕೊಂಡು ಖುಷಿಯಾಗಿ ಬೇರೆ ಕೆಲಸಗಳು ನೋಡ್ಕೊಂಡು. ಅದಿದ್ಮೇಲೆ ನಿಮ್ ನೋಡಿದ್ರೆ ಅವ್ರಿಗೆ ಭಯ ಇದೆ ಅಂತ ಆಯ್ತಲ್ಲ. ನೀವೇನ್ ಅಷ್ಟು ಕೆಟ್ಟದಾಗಿದ್ದೀನಿ ನಾನು. ನೀವು ಪ್ರಚಾರ ಬಂದಿರೋದಕ್ಕೆ ಅವ್ರಿಗೆ ಭಯ ಇದೆ ಅಂತ ಆಯ್ತು. ಪರ್ಸನಲ್ ಅಟ್ಯಾಕ್ಗಳು ದಯವಿಟ್ಟು ಯಾರು ಮಾಡಬಾರದು. ಅದಕ್ಕೆ ಉತ್ತರ ನೀವೆಲ್ಲ ಕೊಡ್ತೀರ ಅಂತ ಭಾವಿಸಿದೀನಿ. ಒಂದ್ ಅವಕಾಶ ಮಾಡ್ಕೊಡಿ. ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿಲಿ ಈ ಜನಗಳಿಗೆ ಯಾವಾಗ್ಲೂ ಹೆಂಗೆ ಗೊತ್ತಾ, ಬೆಳೀತಿರ್ತಾರಲ್ಲ, ಒಂದು ಹೆಜ್ಜೆ ಮುಂದಿರ್ತಾರಲ್ಲ, ಅವಾಗ ಒಂದು ಅವಕಾಶ ಕೊಡ್ಬೇಕಂತ ನಾವುಗಳು ಕೊಟ್ಟು ಆಮೇಲೆ ನಾವು ಪ್ರಶ್ನೆ ಸಾವಿರ ಮಾಡ್ಬೋದು. ಮಾಡಿಲ್ಲ ಅಂದಾಗ ಅವರೆಲ್ಲ ಹುಮ್ಮಸ್ಸಿದೆ, ಆ ಒಂದು ಶಕ್ತಿ ಇದೆ. ಅವ್ರು ಯೋಚನೆ ಮಾಡ್ತಿರೋ ರೀತಿ ನಾನು ಹತ್ರದಿಂದ ನೋಡ್ತಾ ಇದ್ದೀನಿ. ತುಂಬಾ ಒಂದು ದೊಡ್ಡ ಲೆವೆಲ್ ಅಲ್ಲಿ ಅವ್ರು ಬೆಳಿಬೇಕು, ಮಂಡ್ಯ ಜೊತೆ ನಂಟು ಬೆಳೆಸ್ಕೋಬೇಕು, ಮಂಡ್ಯದ ದನಿ ಆಗ್ಬೇಕು ಅನ್ನೋದು ನನಗೆ ಕಾಣಿಸ್ತಾ ಇದೆ. ಪರ್ಸನಲ್ ಅಟ್ಯಾಕ್ಗಳು ದಯವಿಟ್ಟು ಯಾರು ಮಾಡಬಾರದು. ಅದಕ್ಕೆ ಉತ್ತರ ನೀವೆಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಮಗ ಆದ್ರೂ ಅಷ್ಟೇ, ಅಂಬರೀಶ್ ಪತ್ನಿ ಆದ್ರೂ ಅಷ್ಟೇ, ಬಟನ್ ಒತ್ತೋದು ಮಾತ್ರ ಮತದಾರ. ಹೀರೋ ಆಗ್ಬೇಕು ಅಂದ್ಕೊಂಡಿದ್ದೆ ವಿಶ್ವಾಸದಿಂದ. ಚುನಾವಣೆ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ನಟ ಯಶ್ ಹೇಳಿಕೆಯನ್ನ ಕೊಟ್ಟಿದ್ದು. ಯಾರೇ ಆದ್ರೂ ಅಷ್ಟೇ, ಸಿಎಂ ಮಗ ಆದ್ರೂ ಅಷ್ಟೇ, ಅಂಬರೀಶ್ ಅವರ ಪತ್ನಿ ಆದ್ರೂ ಅಷ್ಟೇ, ಆದ್ರೆ ಇಲ್ಲಿ ಮತವನ್ನ ಚಲಾಯಿಸೋದು, ಬಟನ್ ಒತ್ತೋದು ಮಾತ್ರ ಇಲ್ಲಿ ಮತದಾರ ಅನ್ನುವಂತಹ ಮಾತನ್ನ ನಟ ಯಶ್ ಹೇಳಿದ್ದಾರೆ. ಜೊತೆಗೆ ಹೀರೋ ಆಗ್ಬೇಕು ಅಂದುಕೊಂಡಿದ್ದೆ ವಿಶ್ವಾಸದಿಂದ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಚುನಾವಣೆ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಇದು. ಈ ಒಂದು ಚುನಾವಣೆ ಕೂಡ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ನಟ ಯಶ್ ಮಂಡ್ಯದಲ್ಲಿ ನೀಡಿದ್ದಾರೆ. ಪ್ರಜಾಪ್ರಭುತ್ವ ಸರ್, ಅದೇ ಬ್ಯೂಟಿ ಆಫ್ ಡೆಮೋಕ್ರಸಿ ಏನಂದ್ರೆ ಒಳಗೋಗಿ ಬಾಕ್ಸಲ್ಲಿ ಒತ್ತಬೇಕು ಸರ್. ಅದು ಯಾರ ಮಕ್ಕಳಾಗ್ಲಿ, ಯಾರು ಈಗ ಇವ್ರ ವೈಫ್, ಅಂಬರೀಷ್ ಅವ್ರ ವೈಫ್ ಆಗ್ಲಿ, ಯಾರಾಗ್ಲಿ, ಆ ಪ್ರಜಾಪ್ರಭುತ್ವದ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಒಳಗೋಗಿ ಜನರ ಮನಸ್ಸಿಗೆ ಏನನ್ನುತ್ತೆ ಅದು ಒತ್ತೋ ಒಂದು ಶಕ್ತಿ ಇದೆ ಸರ್. ಸೊ ಆ ಒತ್ತೋ ಶಕ್ತಿಗೆ ಆ ಆಲೋಚನೆ ಶಕ್ತಿ ಇರುತ್ತಲ್ಲ, ಆ ಬ್ರೈನ್ಗೆ ನಾವೇನ್ ನಮ್ಮ ವಿಚಾರಗಳು ಅದನ್ನು ತಲುಪಿಸ್ಬೇಕು. ಅದು ತಲುಪಿದ ಮೇಲೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೀವೇನ್ ವಿಶ್ವಾಸ ಇದೆ ಅಂತ ಹೇಳಿದ್ರೆ, ನಾನು ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಕೂತಿದ್ದವನು ಒಂದು ಹೀರೋ ಆಗ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಒಂದು ವಿಶ್ವಾಸದಿಂದನೇ ಬೆಳ್ಕೊಂಬಂದಿರೋರು. ಅದನ್ನ ಯೋಚನೆ ಮಾಡದೆ ಮನೇಲೆ ಕುತ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಯೋಚನೆ ಮಾಡ್ಬೇಕು ಮನುಷ್ಯ. ಇವತ್ತು ಅಷ್ಟೇ, ಇದು ಸೋಲು ಗೆಲುವಲ್ಲ. ಅವ್ರು ಒಂದು ಹೆಜ್ಜೆ ಇಟ್ಟಿದ್ದಾರೆ, ಎದುರಬಾರ್ದು, ನಿಲ್ಲಬೇಕು.